ಶಿಖರ ದರ್ಪ ಹಿಂದಿಯಲ್ಲಿ ಮಾತಾಡುವಂತೆ ಕನ್ನಡದ ಆಟೋ ಚಾಲಕನಿಗೆ ಧಮಕಿ. ವಾರೇ ವಾ, ಕಾಯನೈ ಪಿಯನೈ ಊಟ ಮಾಡಕ್ಕಿಲ್ಲ ಅಂತೇಳಿ ಎಲ್ಲಿಂದಲೋ ಬಂದು ಪಿಚ್ಕಾರಿ ನಕ್ಕ ಪಿಚ್ಚ ಭಿಕ್ಷುಕ ಒಬ್ಬ ಹಂಗಾಯ್ತಿದ್ರು. ಆಟೋ ಪ್ರಯಾಣದ ವೇಳೆ ಹಿಂದಿ ಭಾಷಿಕ ಚಾಲಕನ ಮೇಲೆ ಬೆಂಗಳೂರಿನಲ್ಲಿ ಇರಬೇಕಾದ್ರೆ ಹಿಂದಿ ಕಲಿ ಅಂತ ಆವಾಜ್ ಮಾಡೋದು. ಅವನೆಲ್ಲಿಂದ ಓಡ್ ಬಂದಿರೋದು ಇಲ್ಲಿ ಊಟ ಕೊಡ್ರಾನ ಅಂತ ಅಂದ್ಬಿಟ್ಟು ನಾವು ಊಟ ಆಗ್ತಾ ಇದೀವಿ ಅವನಿಗೆ. ಅವನು ಹೇಳ್ತಾ ಇದ್ದಾನೆ ಅವನ ಭಾಷೆ ಕಲಿಬೇಕು. ಲೇ, ನಿನ್ನ ಭಾಷೆ ಕಲಿತ್ರೆ ನಾವು ನಿಮ್ಮಂಗೆ ಭಿಕ್ಷುಕರಾಗ್ತಿ ಕಣ್ರಲೇ. ಹಿಂಗೆ ಮಾತಾಡ್ಬೇಕು, ನಿನಗೆ ಇನ್ನೇನ್ ಮಾಡಬೇಕು. ಎಕ್ಸ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದಾನೆ, ಅದು ಬೇರೆ. ಏನು ಮಾಡ್ಕೊಳಕ್ಕಾಗಲ್ಲ, ಕನ್ನಡ ಮಾತಾಡ ಅಂತ ಹೇಳಿದ್ದಾನು. ಕನ್ನಡ ಮಾತಾಡ ಅಂತ ಹೇಳಿದ್ದಾನು. बैंगलोर में रहो तो तुम हिंदी बोलो. ನೀನ್ ಬೆಂಗಳೂರು ಬಂದಿರೋದು, तुम भी हिंदी में बात करो. ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು, ಆಯ್ತಾ? ಏನು ಮಾಡ್ಕೊಳಕ್ಕಾಗಲ್ಲ, ಕನ್ನಡ ಮಾತಾಡ ಅಂತ ಹೇಳಿದ್ದಾನು. मत करो. ಕನ್ನಡ ಮಾತಾಡ ಅಂತ ಹೇಳಿದ್ದಾನು. बैंगलोर में रहो तो तुम हिंदी बोलो. ನೀನ್ ಬೆಂಗಳೂರು ಬಂದಿರೋದು, तुम भी हिंदी में बात करो. ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ. ನನ್ನ ಪ್ರಕಾರ ಅದು ಪೀಸ್ ಹೋಗಿದೆ. ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅವನಿಗೆ. ಅದರದ್ದು ಪೀಸ್ ಹೋಗಿದೆ. ಒಂದೋ ಗಾಂಜಾ ಗಿಂಜಾ ನಶೆಯಲ್ಲಿ ಏನೋ ಹಾಕಿದ್ದಾನೆ. ಅವನ ಹೇಳ್ತಾನೆ ಹಿಂದಿ ಮಾತಾಡ್ಬೇಕಂತೆ ಅಂತ. ಹೋಗೋಣ, ನಿನ್ನ ಊರಲ್ಲಿ ಮಾತಾಡೋ. ಅಲ್ಲಿ ಎಲ್ಲಿ ಊರೋ, ನಿನ್ನ ಊರಲ್ಲಿ ಹೋಗಿ ಮಾತಾಡಿ. ಇಲ್ಲಿ ಯಾಕೆ ಬಂದಿದ್ಯಾ? ಇಲ್ಲಿ ಬಂದ ನಂತರ ನೋಡು, ನಾವು ಯಾರಿಗಾದ್ರೂ ಅಷ್ಟೇ ಅತಿಥಿ ದೇವೋಭವ, ಕರೆಕ್ಟ್ ಆಗಿರ್ತೀರಾ. ನೀವು ಸಮ್ಟೈಮ್ಸ್ ಆಯ್ತಪ್ಪ ನಿಮಗೆ ಕನ್ನಡ ಮಾತಾಡೋಕೆ ಬರೋದಿಲ್ಲ, ತೊಂದರೆ ಇಲ್ಲ. ಆದರೆ ನಮ್ಮ ಮೇಲೆ ಹಿಂದಿ ಮಾತಾಡಬೇಕು ಅಂದ್ರೆ ನೀವ್ ಹೇಳಕ್ಕೆ ಯಾರು? ನೀವಲ್ಲಿ ಭಿಕ್ಷುಕರಂಗಿದ್ದವರು ಇಲ್ಲಿ ಬಂದಿದ್ದೀರಿ, ನಾವು ನಿಮಗೆ ಭಿಕ್ಷೆ ಆಗ್ತಾ ಇದ್ದೀವಿ ಅಲ್ವಾ? ನಿನ್ನ ಊರು ಸಮೃದ್ಧವಾಗಿದ್ರೆ ನೀನ್ ಯಾಕೆ ಬರ್ತಾ ಇದ್ದೆ ಇಲ್ಲಿಗೆ? ಹೋಗು ನಿನ್ನ ಊರಿಗೆ, ಪಾನಿಪುರಿ ಮಾರು. ಯಾರು ಬೇಡ ಅಂದ್ರು? ಹೋಗು ಪಾನಿಪುರಿ ಮಾರು. ಎಲ್ಲ ಇರೋನು ಇಲ್ಲಿಗೆ ಬಂದು ಇಲ್ಲಿ ಆಟೋ ಡ್ರೈವರ್ ಹತ್ರ ಹಿಂದಿ ಮಾತಾಡ್ಬೇಕಂತೆ. ನಿನ್ನ ಯೋಗ್ಯತೆ ಏನೋ? ನಮ್ಮ ಆಟೋ ಡ್ರೈವರ್ ಇದ್ದಾರಲ್ಲ, ಒಂದು ಆಟೋ ಡ್ರೈವರ್ ತಾನು ಹುಟ್ಟಿದ ಭೂಮಿಯಲ್ಲಿ ಒಂದು ಕೆಲಸವನ್ನ ಅತಿ ಗರ್ವದಿಂದ, ಅತಿ ಹೆಮ್ಮೆಯಿಂದ ಮಾಡ್ತಾ ಇದ್ದಾರೆ. ನೀನು ಯಾರು? ನೀನು ನಿನ್ನ ಊರಲ್ಲಿ ನಿನಗೆ ಉಣ್ಣೋಕ್ಕಿಲ್ಲದೆ ತಿನ್ನೋಕ್ಕಿಲ್ಲದೆ ಡ್ಯಾಶ್ಗೆ ಹೊತ್ತು ನಿನ್ನಲ್ಲಿ ಕಳಿಸಿದ್ದಾರೆ. ನೀನು ಬಂದು ನಮ್ಮಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಕನ್ನಡ ನಾಡಿನ ಅನ್ನ ತಿನ್ಕೊಂಡಿರೋನು. ಅದಕ್ಕೆ ಋಣ ಬೇಕು ತಾನೆ ನಿನಗೆ? ನಿನಗಿಲ್ಲ ಆಗಲ್ವಾ? ಎದ್ದು ಹೋಯ್ತಾ ಇರೋ ಅಷ್ಟೇ. ವಾಪಸ್ ಅಲ್ಲಿಗೆ ಮಾರು ಪಾನಿಪುರಿ. ಯಾರು ಬೇಡ ಅಂತಂದ್ರು? ಅವನ್ ಪಾಪ ಹೊಡೆದಿಲ್ಲ ಅಷ್ಟೇ. ಆ ರಿಕ್ಷಾ ಡ್ರೈವರ್ ಸ್ವಲ್ಪ ಸಾಫ್ಟ್ ಇದ್ದಾನೆ. ಶಿಖರ ದರ್ಪ ಹಿಂದಿಯಲ್ಲಿ ಮಾತಾಡುವಂತೆ ಕನ್ನಡದ ಆಟೋ ಚಾಲಕನಿಗೆ ಧಮಕಿ. ವಾರೇ ವಾ, ಕಾಯನೈ ಪಿಯನೈ ಊಟ ಮಾಡಕ್ಕಿಲ್ಲ ಅಂತೇಳಿ ಎಲ್ಲಿಂದಲೋ ಬಂದು ಪಿಚ್ಕಾರಿ ನಕ್ಕ ಪಿಚ್ಚ ಭಿಕ್ಷುಕ ಒಬ್ಬ ಹಂಗಾಯ್ತಿದ್ರು. ಆಟೋ ಪ್ರಯಾಣದ ವೇಳೆ ಹಿಂದಿ ಭಾಷಿಕ ಚಾಲಕನ ಮೇಲೆ ಬೆಂಗಳೂರಿನಲ್ಲಿ ಇರಬೇಕಾದ್ರೆ ಹಿಂದಿ ಕಲಿ ಅಂತ ಆವಾಜ್ ಮಾಡೋದು. ಅವನೆಲ್ಲಿಂದ ಓಡ್ ಬಂದಿರೋದು ಇಲ್ಲಿ ಊಟ ಕೊಡ್ರಾನ ಅಂತ ಅಂದ್ಬಿಟ್ಟು ನಾವು ಊಟ ಆಗ್ತಾ ಇದೀವಿ ಅವನಿಗೆ. ಅವನು ಹೇಳ್ತಾ ಇದ್ದಾನೆ ಅವನ ಭಾಷೆ ಕಲಿಬೇಕು. ಲೇ, ನಿನ್ನ ಭಾಷೆ ಕಲಿತ್ರೆ ನಾವು ನಿಮ್ಮಂಗೆ ಭಿಕ್ಷುಕರಾಗ್ತಿ ಕಣ್ರಲೇ. ಹಿಂಗೆ ಮಾತಾಡ್ಬೇಕು, ನಿನಗೆ ಇನ್ನೇನ್ ಮಾಡಬೇಕು. ಎಕ್ಸ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದಾನೆ, ಅದು ಬೇರೆ. ಏನು ಮಾಡ್ಕೊಳಕ್ಕಾಗಲ್ಲ, ಕನ್ನಡ ಮಾತಾಡ ಅಂತ ಹೇಳಿದ್ದಾನು. मत करो. ಕನ್ನಡ ಮಾತಾಡ ಅಂತ ಹೇಳಿದ್ದಾನು. बैंगलोर में रहो तो तुम हिंदी बोलो. ನೀನ್ ಬೆಂಗಳೂರು ಬಂದಿರೋದು, तुम भी हिंदी में बात करो. ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು, ಆಯ್ತಾ? ಏನು ಮಾಡ್ಕೊಳಕ್ಕಾಗಲ್ಲ, ಕನ್ನಡ ಮಾತಾಡ ಅಂತ ಹೇಳಿದ್ದಾನು. मत करो. ಕನ್ನಡ ಮಾತಾಡ ಅಂತ ಹೇಳಿದ್ದಾನು. बैंगलोर में रहो तो तुम हिंदी बोलो. ನೀನ್ ಬೆಂಗಳೂರು ಬಂದಿರೋದು, तुम भी हिंदी में बात करो. ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ. ನನ್ನ ಪ್ರಕಾರ ಅದು ಪೀಸ್ ಹೋಗಿದೆ. ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅವನಿಗೆ. ಅದರದ್ದು ಪೀಸ್ ಹೋಗಿದೆ. ಒಂದೋ ಗಾಂಜಾ ಗಿಂಜಾ ನಶೆಯಲ್ಲಿ ಏನೋ ಹಾಕಿದ್ದಾನೆ. ಅವನು ಹೇಳ್ತಾನೆ ಹಿಂದಿ ಮಾತಾಡ್ಬೇಕಂತೆ ಅಂತ. ಹೋಗೋಣ, ನಿನ್ನ ಊರಲ್ಲಿ ಮಾತಾಡೋ. ಅಲ್ಲಿ ಎಲ್ಲಿ ಊರೋ, ನಿನ್ನ ಊರಲ್ಲಿ ಹೋಗಿ ಮಾತಾಡಿ. ಇಲ್ಲಿ ಯಾಕೆ ಬಂದಿದ್ಯಾ? ಇಲ್ಲಿ ಬಂದ ನಂತರ ನೋಡು, ನಾವು ಯಾರಿಗಾದ್ರೂ ಅಷ್ಟೇ ಅತಿಥಿ ದೇವೋಭವ, ಕರೆಕ್ಟ್ ಆಗಿರ್ತೀರಾ. ನೀವು ಸಮ್ಟೈಮ್ಸ್ ಆಯ್ತಪ್ಪ ನಿಮಗೆ ಕನ್ನಡ ಮಾತಾಡೋಕೆ ಬರೋದಿಲ್ಲ, ತೊಂದರೆ ಇಲ್ಲ. ಆದರೆ
ನಮ್ಮ ಮೇಲೆ ಹಿಂದಿ ಮಾತಾಡಬೇಕು ಅಂದ್ರೆ ನೀವ್ ಹೇಳಕ್ ಯಾರು? ನೀವಲ್ಲಿ ಭಿಕ್ಷುಕರಂಗಿದ್ದವರು ಇಲ್ಲಿ ಬಂದಿದ್ದೀರಿ, ನಾವು ನಿಮಗೆ ಭಿಕ್ಷೆ ಆಗ್ತಾ ಇದ್ದೀವಿ ಅಲ್ವಾ? ನಿನ್ನ ಊರು ಸಮೃದ್ಧವಾಗಿದ್ರೆ ನೀನ್ ಯಾಕೆ ಬರ್ತಾ ಇದ್ದೆ ಇಲ್ಲಿಗೆ? ಹೋಗು ನಿನ್ನ ಊರಿಗೆ, ಪಾನಿಪುರಿ ಮಾರು, ಯಾರು ಬೇಡ ಅಂದ್ರು? ಹೋಗು ಪಾನಿಪುರಿ ಮಾರು. ಎಲ್ಲೋ ಇರೋನು ಇಲ್ಲಿಗೆ ಬಂದು ಇಲ್ಲಿ ಆಟೋ ಡ್ರೈವರ್ ಹತ್ರ ಹಿಂದಿ ಮಾತಾಡ್ಬೇಕಂತೆ. ನಿನ್ನ ಯೋಗ್ಯತೆ ಏನೋ? ನಮ್ಮ ಆಟೋ ಡ್ರೈವರ್ ಇದಾರಲ್ಲ, ಒಂದು ಆಟೋ ಡ್ರೈವರ್ ತಾನು ಹುಟ್ಟಿದ ಭೂಮಿಯಲ್ಲಿ ಒಂದು ಕೆಲಸವನ್ನ ಅತಿ ಗರ್ವದಿಂದ, ಅತಿ ಹೆಮ್ಮೆಯಿಂದ ಮಾಡ್ತಾ ಇದ್ದಾರೆ. ನೀನು ಯಾರು? ನೀನು ನಿನ್ನ ಊರಲ್ಲಿ ನಿನಗೆ ಉಣ್ಣೋಕ್ಕಿಲ್ಲದೆ ತಿನ್ನೋಕ್ಕಿಲ್ಲದೆ ಡ್ಯಾಶ್ಗೆ ಹೊತ್ತು ನಿನ್ನಲ್ಲಿ ಕಳಿಸಿದ್ದಾರೆ. ನೀನು ಬಂದು ನಮ್ಮಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಕನ್ನಡ ನಾಡಿನ ಅನ್ನ ತಿನ್ಕೊಂಡಿರೋನು, ಅದಕ್ಕೆ ಋಣ ಬೇಕು ತಾನೆ ನಿನಗೆ? ನಿನಗಿಲ್ಲ ಆಗಲ್ವಾ? ಎದ್ದು ಹೋಯ್ತಾ ಇರೋ ಅಷ್ಟೇ. ವಾಪಸ್ ಅಲ್ಲಿಗೆ ಮಾರು ಪಾನಿಪುರಿ, ಯಾರು ಬೇಡ ಅಂತಂದ್ರು. ಅವನ್ ಪಾಪ ಹೊಡೆದಿಲ್ಲ ಅಷ್ಟೇ. ಆ ರಿಕ್ಷಾ ಡ್ರೈವರ್ ಸ್ವಲ್ಪ ಸಾಫ್ಟ್ ಇದ್ದಾನೆ. ಶಿಖರ ದರ್ಪ ಹಿಂದಿಯಲ್ಲಿ ಮಾತಾಡುವಂತೆ ಕನ್ನಡದ ಆಟೋ ಚಾಲಕನಿಗೆ ಧಮಕಿ. ವಾರೇ ವಾ, ಕಾಯನೈ ಪಿಯನೈ, ಊಟ ಮಾಡಕ್ಕಿಲ್ಲ ಅಂತೇಳಿ ಎಲ್ಲಿಂದಲೋ ಬಂದು ಪಿಚ್ಕಾರಿ, ನಕ್ಕ ಪಿಚ್ಚ, ಭಿಕ್ಷುಕ ಒಬ್ಬ, ಹಂಗಾಯ್ತಿದ್ದು. ಆಟೋ ಪ್ರಯಾಣದ ವೇಳೆ ಹಿಂದಿ ಭಾಷಿಕ ಚಾಲಕನ ಮೇಲೆ ಬೆಂಗಳೂರಿನಲ್ಲಿ ಇರಬೇಕಾದ್ರೆ ಹಿಂದಿ ಕಲಿ ಅಂತ ಆವಾಜ್ ಮಾಡೋದು. ಅವನೆಲ್ಲಿಂದ ಓಡ್ ಬಂದಿರೋದಿಲ್ಲಿ ಊಟ ಕೊಡ್ರಾಣ ಅಂತ ಅಂದ್ಬಿಟ್ಟು ನಾವು ಊಟ ಆಗ್ತಾ ಇದೀವಿ ಅವನಿಗೆ. ಅವನು ಹೇಳ್ತಾ ಇದ್ದಾನೆ ಅವನ ಭಾಷೆ ಕಲಿಬೇಕು. ಲೇ, ನಿನ್ನ ಭಾಷೆ ಕಲಿತ್ರೆ ನಾವು ನಿಮ್ಮಂಗೆ ಭಿಕ್ಷುಕರಾಗ್ತಿ ಕಣ್ರಲೇ. ಹಿಂಗೆ ಮಾತಾಡ್ಬೇಕು, ನಿನಗೆ ಇನ್ನೇನ್ ಮಾಡಬೇಕು? ಎಕ್ಸ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದಾನೆ, ಅದು ಬೇರೆ. ಏನು ಮಾಡ್ಕೊಳಕ್ಕಾಗಲ್ಲ, ಕನ್ನಡ ಮಾತಾಡ ಅಂತ ಹೇಳಿದ್ದಾನು. रिकॉर्ड मत करो। ಆಯ್ತಾ? ಕನ್ನಡ ಮಾತಾಡ ಅಂತ ಹೇಳಿದ್ದಾನು. कनाडा में रहो, ಆಯ್ತಾ? बैंगलोर में रहो तो तुम भी हिंदी बोलो। ನೀನ್ ಬೆಂಗಳೂರು ಬಂದಿರೋದು, तुम भी हिंदी में बात करो। ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು, ಆಯ್ತಾ? ಏನು ಮಾಡ್ಕೊಳಕ್ಕಾಗಲ್ಲ, ಕನ್ನಡ ಮಾತಾಡ ಅಂತ ಹೇಳಿದ್ದಾನು. रिकॉर्ड मत करो। ಆಯ್ತಾ? ಕನ್ನಡ ಮಾತಾಡ ಅಂತ ಹೇಳಿದ್ದಾನು. कनाडा में रहो, ಆಯ್ತಾ? बैंगलोर में रहो तो तुम भी हिंदी बोलो। ನೀನ್ ಬೆಂಗಳೂರು ಬಂದಿರೋದು, तुम भी हिंदी में बात करो। ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ನನ್ನ ಪ್ರಕಾರ ಅದು ಪೀಸ್ ಹೋಗಿದೆ. ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅವನಿಗೆ. ಅದ್ರದ್ದು ಪೀಸ್ ಹೋಗಿದೆ. ಒಂದೋ ಗಾಂಜಾ ಗಿಂಜಾ ನಶೆಯಲ್ಲಿ ಏನೋ ಆಗಿದ್ದಾನೆ. ಅವನ ಹೇಳ್ತಾನೆ ಹಿಂದಿ ಮಾತಾಡ್ಬೇಕಂತೆ ಅಂತ. ಹೋಗೋಣ, ನಿನ್ನ ಊರಲ್ಲಿ ಮಾತಾಡೋ. ಅಲ್ಲಿ ಎಲ್ಲಿ ಊರೋ, ನಿನ್ನ ಊರಲ್ಲಿ ಹೋಗಿ ಮಾತಾಡಿ. ಇಲ್ಲಿ ಯಾಕೆ ಬಂದಿದ್ಯಾ? ಇಲ್ಲಿ ಬಂದ ನಂತರ ನೋಡು, ನಾವು ಯಾರಿಗಾದ್ರೂ ಅಷ್ಟೇ ಅತಿಥಿ ದೇವೋಭವ, ಕರೆಕ್ಟ್ ಆಗಿರ್ತೀರಾ ನೀವು. ಸಮ್ಟೈಮ್ಸ್ ಆಯ್ತಪ್ಪ, ನಿಮಗೆ ಕನ್ನಡ ಮಾತಾಡೋಕೆ ಬರೋದಿಲ್ಲ, ತೊಂದರೆ ಇಲ್ಲ. ಆದರೆ ನಮ್ಮ ಮೇಲೆ ಹಿಂದಿ ಮಾತಾಡಬೇಕು ಅಂದ್ರೆ ನೀವ್ ಹೇಳಕ್ ಯಾರು? ನೀವಲ್ಲಿ ಭಿಕ್ಷುಕರಂಗಿದ್ದವರು ಇಲ್ಲಿ ಬಂದಿದ್ದೀರಿ, ನಾವು ನಿಮಗೆ ಭಿಕ್ಷೆ ಆಗ್ತಾ ಇದ್ದೀವಿ ಅಲ್ವಾ? ನಿನ್ನ ಊರು ಸಮೃದ್ಧವಾಗಿದ್ರೆ ನೀನ್ ಯಾಕೆ ಬರ್ತಾ ಇದ್ದೆ ಇಲ್ಲಿಗೆ? ಹೋಗು ನಿನ್ನ ಊರಿಗೆ, ಪಾನಿಪುರಿ ಮಾರು, ಯಾರು ಬೇಡ ಅಂದ್ರು? ಹೋಗು ಪಾನಿಪುರಿ ಮಾರು. ಎಲ್ಲೋ ಇರೋನು ಇಲ್ಲಿಗೆ ಬಂದು ಇಲ್ಲಿ ಆಟೋ ಡ್ರೈವರ್ ಹತ್ರ ಹಿಂದಿ ಮಾತಾಡ್ಬೇಕಂತೆ. ನಿನ್ನ ಯೋಗ್ಯತೆ ಏನೋ? ನಮ್ಮ ಆಟೋ ಡ್ರೈವರ್ ಇದಾರಲ್ಲ, ಒಂದು ಆಟೋ ಡ್ರೈವರ್ ತಾನು ಹುಟ್ಟಿದ ಭೂಮಿಯಲ್ಲಿ ಒಂದು ಕೆಲಸವನ್ನ ಅತಿ ಗರ್ವದಿಂದ, ಅತಿ ಹೆಮ್ಮೆಯಿಂದ ಮಾಡ್ತಾ ಇದ್ದಾರೆ. ನೀನು ಯಾರು? ನೀನು ನಿನ್ನ ಊರಲ್ಲಿ ನಿನಗೆ ಉಣ್ಣೋಕ್ಕಿಲ್ಲದೆ ತಿನ್ನೋಕ್ಕಿಲ್ಲದೆ ಡ್ಯಾಶ್ಗೆ ಹೊತ್ತು ನಿನ್ನಲ್ಲಿ ಕಳಿಸಿದ್ದಾರೆ. ನೀನು ಬಂದು ನಮ್ಮಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಕನ್ನಡ ನಾಡಿನ ಅನ್ನ ತಿನ್ಕೊಂಡಿರೋನು, ಅದಕ್ಕೆ ಋಣ ಬೇಕು ತಾನೆ ನಿನಗೆ? ನಿನಗಿಲ್ಲ ಆಗಲ್ವಾ? ಎದ್ದು ಹೋಯ್ತಾ ಇರೋ ಅಷ್ಟೇ. ವಾಪಸ್ ಅಲ್ಲಿಗೆ ಮಾರು ಪಾನಿಪುರಿ, ಯಾರು ಬೇಡ ಅಂತಂದ್ರು. ಅವನ್ ಪಾಪ ಹೊಡೆದಿಲ್ಲ ಅಷ್ಟೇ. ಆ ರಿಕ್ಷಾ ಡ್ರೈವರ್ ಸ್ವಲ್ಪ ಸಾಫ್ಟ್ ಇದ್ದಾನೆ.